ನಮಸ್ಕಾರ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಚೌಳಿಕಾಯಿ ಪಲ್ಯ ಇಷ್ಟಪಡೋದವರು ಸಹ ಈ ರೀತಿಯಾಗಿ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. 2 ರೊಟ್ಟಿ ತಿನ್ನೋರು 3 ರೊಟ್ಟಿ ತಿಂತಾರೆ. ಚೌಳಿಕಾಯಿ ಪಲ್ಯ ಅಂತೂ ರೊಟ್ಟಿಗೆ ತುಂಬ ಮಸ್ತಾಗಿರುವಂಥ ಕಾಂಬಿನೇಷನ್ ಆಗಿದೆ. ಮೊದಲ ಚೌಳಿಕಾಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ತೊಳ್ಕೊಂಡು ಈ ರೀತಿ ಕೆಂಪಗೆ ಆಗುವವರೆಗೂ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಮೊದಲು ಮೇನು ಚೌಳಿಕಾಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಚೌಳಿಕಾಯಿ ಹುರ್ಕೊಂಡ ನಂತರ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ರಿ. ಎಣ್ಣೆ ಬಿಸಿ ಆದ ನಂತರ ನಾವಿಲ್ಲಿ ಗಾಣದ ಎಣ್ಣೆ ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಸ್ವಲ್ಪ ಸಾಸಿವೆ ಹಾಕ್ಕೊಳ್ರಿ. ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ರಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು ಹಾಕ್ಕೊಳ್ರಿ. ಆಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಂಥ ಉಳ್ಳಾಗಡ್ಡಿ ಹಾಕ್ಕೊಳ್ರಿ. ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಕೆಂಪಗಾಗುವವರೆಗೂ ಎಣ್ಣೆಗೆ ಹುರ್ಕೊಳ್ರಿ. ಆಮೇಲೆ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಂಥ ಟಮಾಟಿನ ಹಾಕ್ಕೊಳ್ರಿ. ಸ್ವಲ್ಪ ಟಮಾಟಿ ಮೆತ್ತಗೆ ಆಗಬೇಕು, ಮೆತ್ತಗೆ ಬೇಯಬೇಕು. ಅದಕ್ಕೆ ಇದನ್ನು ಒಂದು ಪ್ಲೇಟ್ ಮುಚ್ಚಿ 1 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಟಮಾಟಿ ಮೆತ್ತಗಾದ್ಮೇಲೆ ಹುರಿದಿಟ್ಕೊಂಥ ಚೌಳಿಕಾಯಿ ಹಾಕ್ಕೊಳ್ರಿ. ಹುರಿದಿಟ್ಟಂಥ ಚೌಳಿಕಾಯಿ ಹಾಕ್ಕೊಳ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ನಾವು 1 ಚಮಚ ಬಳಸಿವಿ. ಮತ್ತು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಮಸಾಲೆ ಹಾಕ್ಕೊಳ್ರಿ. ಈ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನಾವಿಲ್ಲಿ ಕೆಂಪು ಉಪ್ಪು ಬಳಸ್ತಾ ಇದ್ದೇವೆ, ನೀವು ಯಾವುದಾದ್ರೂ ಬಳಸ್ಬೋದು. ಎಲ್ಲವನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಕಲಿಸ್ಕೊಳ್ರಿ. ಕಲಿಸ್ಕೊಂಡು ಒಂದು ಪ್ಲೇಟ್ ಬಿಟ್ಟು 1 ನಿಮಿಷ ಹಬೆಯಲ್ಲಿ ಬೇಯಿಸ್ಕೊಳ್ರಿ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ರಿ. ಅಂದ್ರೆ ಎಷ್ಟಪ್ಪ ಅಂದ್ರೆ ಚೌಳಿಕಾಯಿ ಮುಳುಗೋಷ್ಟು ನೀರು ಹಾಕ್ಕೊಳ್ರಿ. ನೀರು ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ರಿ. ಪ್ಲೇಟ್ ಅವಾಗವಾಗ ತೆಗೆದು ಒಂದು ಚಮಚ ತೊಗೊಂಡು ಮಿಕ್ಸ್ ಮಾಡ್ತಾಯಿರಿ. ಇದೇ ರೀತಿ ಒಂದು 5 ಅಥವಾ 6 ನಿಮಿಷ ಬೇಯಿಸ್ಕೊಳ್ಬೇಕು ಈ ಚೌಳಿಕಾಯನ್ನು. ಅಂದರೆ ಚೆನ್ನಾಗಿ ಬೇಯ್ತೈತೆ ಅಲ್ಲಿವರೆಗೂ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ನೋಡಿ. ಪೂರ್ತಿ ನೀರೆಲ್ಲ ಹೋದ ನಂತರ ಈ ರೀತಿ ಆಗುತ್ತೆ. ಒಂದು ಚೌಳಿಕಾಯಿ ತೊಗೊಂಡು ನೋಡಿ ಮೆತ್ತಗೆ ಈ ರೀತಿ ಮೆತ್ತಗಾಗಬೇಕು. ಅಂದರೆ ಈ ಚೌಳಿಕಾಯಿ ಪಲ್ಯ ಕರೆಕ್ಟಾಗಿ ಕುದ್ದಿದೆ ಅಂತ ಅರ್ಥ. ಆಮೇಲೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ರಿ. ನೀವು ರುಚಿಕರವಾದ ಆರೋಗ್ಯಯುತವಾದ ಚೌಳಿಕಾಯಿ ಪಲ್ಯ ಈಸ್ ರೆಡಿ. ನೋಡಿದ್ದಕ್ಕಾಗಿ ಧನ್ಯವಾದಗಳು.